ಟೀಂ ಇಂಡಿಯಾಗೆ ಪಾಕಿಸ್ತಾನ ಎಚ್ಚರಿಕೆ ಕೊಟ್ಟಿದೆ. ಯಾವ ಕಾರಣಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗಾಗಲೇ ವಿಶ್ವಕಪ್ ಟೂರ್ನಿಗೆ ತಯಾರಿ ಶುರುವಾಗಿದೆ. ಪ್ರತಿಷ್ಠಿತ ಸರಣಿ ಮೇ 30ರಿಂದ ಆರಂಭಗೊಳ್ಳುತ್ತೆ. ಆದ್ರೆ ಎಲ್ಲರ ಚಿತ್ತ ಜೂನ್ 16ರತ್ತ. ಯಾಕಂದ್ರೆ ಅವತ್ತು ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯುತ್ತೆ. ಇದೀಗ ವರ್ಲ್ಡ್ ಕಪ್ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಪಾಕಿಸ್ತಾನ ನಾಯಕ ಸರ್ಫರಾಜ್ ಅಹಮದ್ ಟೀಂ ಇಂಡಿಯಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತ ಆಗಿರ್ಲಿ, ಅಫ್ಘಾನಿಸ್ತಾನನೇ ಆಗಿರ್ಲಿ, ಎಲ್ಲ ಎದುರಾಳಿಗಳು ನಮ್ಗೆ ಒಂದೇ. ಭಾರತ ವಿರುದ್ಧ ಗೆಲ್ಲೇಬೇಕು. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ 180 ರನ್ಗಳಿಂದ ಮಣಿಸಿದ್ದೇವೆ. ಇದೀಗ ಮತ್ತೊಮ್ಮೆ ಐಸಿಸಿ ಟೂರ್ನಿಯಲ್ಲಿ ಸೋಲ್ಸೋಕೆ ರೆಡಿ ಇದೀವಿ ಅಂತ ಸರ್ಫರಾಜ್ ಹೇಳಿದ್ದಾರೆ. ವರ್ಲ್ಡ್ ಕಪ್ ಹೋರಾಟದಲ್ಲಿ ಭಾರತ ವಿರುದ್ಧ ಗೆದ್ದಿಲ್ಲ ಅನ್ನೋದು ಇತಿಹಾಸ. ಈ ಬಾರಿ ಹೊಸ ಇತಿಹಾಸ ರಚಿಸಲಿದ್ದೇವೆ ಎಂದಿದ್ದಾರೆ. ಇಂಡೋ ಪಾಕ್ ಹೋರಾಟ ಉಭಯ ತಂಡಗಳಿಗೆ ಪ್ರತಿಷ್ಠೆಯ ಪ್ರಶ್ನೆ. ಇಲ್ಲಿ ಯಾರೂ ಕೂಡ ಸೋಲನ್ನ ಸಹಿಸಲ್ಲ. ಅದರಲ್ಲೂ ಪುಲ್ವಾಮಾ ದಾಳಿ ಬಳಿಕ ಪಾಕ್ ವಿರುದ್ಧ ಪಂದ್ಯ ಬಹಿಷ್ಕರಿಸೋ ಮಾತು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಪಾಕಿಸ್ತಾನ ವಿರುದ್ಧದ ಈ ಮ್ಯಾಚ್ ಅತಿ ದೊಡ್ಡ ಕ್ರಿಕೆಟ್ ಹೋರಾಟವಾಗಿ ಮಾರ್ಪಾಡಾಗಲಿದೆ. ಇದೀಗ ಪಾಕ್ ಕೊಟ್ಟ ಎಚ್ಚರಿಕೆಗೆ ಟೀಂ ಇಂಡಿಯಾ ಏನು ಉತ್ತರ ಕೊಡುತ್ತೆ ಅನ್ನೋದು ಮಾತ್ರ ಕುತೂಹಲ.